ಉಡುಪಿಯ ಪರ್ಯಾಯ 2 ವರ್ಷಕ್ಕೊಮ್ಮೆ ಆದರೆ ತರಳಬಾಳು ಹುಣ್ಣಿಮೆ ಪ್ರತಿ ವರ್ಷವೂ ಕೂಡ ನಮ್ಮ ಧಾರ್ಮಿಕ, ಸಾಂಸ್ಕೃತಿಕ, ನೈತಿಕ ಮೌಲ್ಯಗಳ ಒಂದು ಪುನಶ್ಚೇತನಕ್ಕಾಗಿ ನಡೆಯತಕ್ಕಂತಹ ಅತ್ಯಂತ ಒಂದು ಹೆಮ್ಮೆಯ ಕಾರ್ಯಕ್ರಮವಾಗಿದೆ ಅಂತ ಹೇಳಿ ನಾವು ಭಾವಿಸಿ ಮೊದಲ ಬಾರಿಗೆ ಪರ್ಯಾಯವನ್ನು ಮುಗಿಸಿ ಈ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇದ್ದೇವೆ. ಇಂತಹ ಒಂದು ಅತ್ಯಂತ ಒಂದು ದಾಖಲೆಯ ಕಾರ್ಯಕ್ರಮ ಧಾರ್ಮಿಕ ಸಾಂಸ್ಕೃತಿಕ ಪ್ರಪಂಚದಲ್ಲಿ ಈ ಒಂದು ತರಳಬಾಳು ಹುಣ್ಣಿಮೆ ಎಂಬಂತಹ ಕಾರ್ಯಕ್ರಮ ಅತ್ಯಂತ ಉಲ್ಲೇಖನೀಯವಾದಂತಹ ಕಾರ್ಯಕ್ರಮವಾಗಿ ಮುಂದುವರಿಯುತ್ತಾ ಇದೆ ಅಂತ ಹೇಳಿ ನಾವು ಬಹಳ ಹೆಮ್ಮೆಯಿಂದ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಇವತ್ತು ದೇಶದಲ್ಲಿ ಈಗಾಗಲೇ ಕುಮಾರಸ್ವಾಮಿಯವರು ಹೇಳಿದ ಹಾಗೆ ನಾವು ಭೌತಿಕವಾಗಿ ಆರ್ಥಿಕವಾಗಿ ದಾಪುಗಾಲದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಆದರೆ ಬೌದ್ಧಿಕವಾಗಿ ಹಾಗೂ ಪಾರಮಾರ್ಥಿಕವಾಗಿ ನಾವು ಹಿಂದೆ ಬೀಳ್ತಾ ಇದ್ದೇವೆ. ನಮ್ಮ ಪ್ರಾಚೀನ ಜೀವನ ಮೌಲ್ಯಗಳು, ಸಾಂಸ್ಕೃತಿಕ ಮೌಲ್ಯಗಳು, ನೈತಿಕ ಮೌಲ್ಯಗಳು ಇವತ್ತು ಕಣ್ಮರೆಯಾಗಿ ಭೌತಿಕ ಸಮೃದ್ಧಿ ಮಾತ್ರ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಜನರಲ್ಲಿ ಮತ್ತೆ ಬೌದ್ಧಿಕವಾದ ಜಾಗೃತಿ, ಅದೇ ರೀತಿ ನಮ್ಮ ಪಾರಮಾರ್ಥಿಕ ಚಿಂತನೆಗಳು, ಆಧ್ಯಾತ್ಮಿಕ ಚಿಂತನೆಗಳು ಅದು ಜಾಗೃತಗೊಂಡರೆ ಮಾತ್ರ ನಮ್ಮ ಅಭಿವೃದ್ಧಿ ಅದು ಪರಿಪೂರ್ಣವಾದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ನಮ್ಮ ಈ ತರಳಬಾಳು ಹುಣ್ಣಿಮೆ ಈ ಕಾರ್ಯಕ್ರಮ ಸರಣಿ ಇದು ಅತ್ಯಂತ ಒಂದು ಪ್ರಶಂಸಾರ್ಹವಾದಂತಹ ಕಾರ್ಯಕ್ರಮ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ನಾವೆಲ್ಲರೂ ಕೂಡ ದೇಶ ಸೇವೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ದೇಶ ಸೇವೆಯ ಜೊತೆಗೆ ಈಶ ಸೇವೆಯೂ ಕೂಡ ಬಹಳ ಮುಖ್ಯವಾದದ್ದು. ಭಗವಂತನ ಒಂದು ಒಲಿಮೆಗಾಗಿ ಈ ಜೀವನವನ್ನು ನಾವು ಉಪಯೋಗಿಸಿಕೊಂಡಾಗ ಆವಾಗ ನಮ್ಮ ಜೀವನ ಪರಿಪೂರ್ಣವಾಗಲಿಕ್ಕೆ ಸಾಧ್ಯವಿದೆ. ಈ ದೃಷ್ಟಿಯಲ್ಲಿ ಆರ್ಥಿಕ, ಪಾರಮಾರ್ಥಿಕ, ದೇಶ, ಈಶ ಈ ಎರಡೂ ಚಿಂತನೆಯನ್ನು ಸಮನ್ವಯಗೊಳಿಸುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ತರಳಬಾಳು ಶಿವಮೂರ್ತಿ ಸ್ವಾಮಿಗಳವರು ಅವರ ಉತ್ತಮವಾದ ಲೇಖನಗಳಿಂದ ಈ ಒಂದು ಜಾಗೃತಿಯನ್ನು ಮಾಡುತ್ತಾ ಬಂದು ಈ ಒಂದು ಕಾರ್ಯಕ್ರಮದ ಮುಖಾಂತರವೂ ಕೂಡ ಅದೇ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅವರ ಲೇಖನಗಳ ನಿರಂತರ ಓದುಗರಾಗಿಯೂ ಕೂಡ ನಾವು ಯಾವಾಗಲೂ ಅವರ ಜೊತೆಗೆ ಸಂವಾದವನ್ನು ಮಾಡುತ್ತಾ ಇದ್ದೇವೆ. ಅಂತಹ ಈ ಕಾರ್ಯಕ್ರಮಕ್ಕೆ ನಾವು ವಿಶೇಷವಾದ ಶುಭವನ್ನು ಹಾರೈಸುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಚಿಂತನೆ ಅದೇ ರೀತಿ ತರಳಬಾಳು ಶ್ರೀಗಳವರ ಚಿಂತನೆಯೂ ಕೂಡ ಅದು ಸಮಾನವಾಗಿದೆ. ಗೀತೆಯ ಸಂದೇಶದಂತೆ ನಾವೆಲ್ಲರೂ ಕೂಡ ನಮ್ಮ ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಎಂಬಂತೆ ಆತ್ಮೋದ್ಧಾರವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಪರಿಪೂರ್ಣವಾದಂತಹ ಹೆಜ್ಜೆಯನ್ನು ಇಡಬೇಕು. ಈ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಆತ್ಮನಿರ್ಭರ ಎಂಬಂತಹ ಒಂದು ಕಾರ್ಯಕ್ರಮವನ್ನು ಏನು ಹಾಕಿಕೊಂಡಿದೆ ಅದು ಭಗವದ್ಗೀತೆಯ ಸಂದೇಶದ ಸಾರ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ನಾವು ನಮ್ಮ ಅಭಿವೃದ್ಧಿಯನ್ನು ನಾವೇ ಮಾಡಿಕೊಂಡರೆ ಮಾತ್ರ ನಾವು ಉಳಿಯಬಹುದು ಎಂಬುದಕ್ಕೆ ಇವತ್ತಿನ ಪರಿಸ್ಥಿತಿಯೇ ನಮಗೆ ಪಾಠವನ್ನು ಹೇಳ್ತಾ ಇದೆ. ನಮ್ಮ ತನವನ್ನು ನಾವು ಬೆಳೆಸಿಕೊಂಡಾಗ, ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಂಡಾಗ ನಮಗೆ ಬರತಕ್ಕಂಥ ಎಲ್ಲ ಸವಾಲುಗಳನ್ನು ನಾವು ಎದುರಿಸಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಅಂತಹ ಸ್ವಾವಲಂಬನೆ, ಅಂತಹ ಒಂದು ಸ್ವಾತ್ಮೋದ್ಧಾರ ಅದರ ಚಿಂತನೆ ಇವತ್ತು ಬಹಳ ಅವಶ್ಯಕವಾಗಿದ್ದು, ಗೀತೆಯ ಹಿನ್ನೆಲೆಯಲ್ಲಿ ನಮ್ಮ ಜೀವನದ ಒಂದು ನಿರೂಪಣೆಯನ್ನು ನಾವು ಮಾಡಿದಾಗ ನಮ್ಮ ಜೀವನ ಸಾರ್ಥಕವಾಗ್ತಾ ಇದೆ. ಅಂತಹ ಗೀತೆಯ ಸಾರ, ವಚನಗಳ ಸಾರ, ಸಂತರ ಒಂದು ಮಾತಿನ ಸಾರ, ಇದನ್ನು ನಾವು ಮತ್ತೆ ಪುನಃ ಜ್ಞಾಪಿಸಿಕೊಳ್ಳುವುದು, ಮತ್ತೆ ಪುನಃ
ಅದನ್ನು ಜಾಗೃತಗೊಳಿಸುವುದು ಇವತ್ತಿನ ಅತ್ಯಂತ ಅವಶ್ಯಕವಾದಂತಹ ಒಂದು ಕಾರ್ಯವಾಗಿದ್ದು, ಈ ದೃಷ್ಟಿಯಲ್ಲಿ ನಮ್ಮ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳವರ ಈ ಒಂದು ಕಾರ್ಯಕ್ರಮದ ಸರಣಿ ಇದು ಅತ್ಯಂತ ಒಂದು ದಾಖಲೆ, ಅದೇ ರೀತಿ ಗಮನಾರ್ಹವಾದಂತಹ ಒಂದು ಶ್ರೇಷ್ಠವಾದಂತಹ ಕಾರ್ಯಕ್ರಮವಾಗಿದೆ. ಇಂತಹ ಕಾರ್ಯಕ್ರಮಕ್ಕಾಗಿ ನಾವು ತರಳಬಾಳು ಸ್ವಾಮಿಗಳವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ತರಳಬಾಳು ಕಾರ್ಯಕ್ರಮದ ಸಂದೇಶ ಸರಳಬಾಳು ಕೂಡ ಆಗಿದೆ. ಸರಳವಾಗಿ ಬಾಳಲಿಕ್ಕೆ ನಾವು ಕಲಿತಾಗ ನಮ್ಮ ಜೀವನ ಅದು ಶಾಂತಿಮಯವಾಗ್ತದೆ. ನಾವು ಯಾವಾಗ ಅಹಂಕಾರ ಅಥವಾ ಶ್ರೀಮಂತಿಕೆಯ ಹಿಂದೆ ಹೋಗ್ತೇವೋ ಆವಾಗ ಅಶಾಂತಿ ನೆಮ್ಮದಿ ಹೋಗಿಬಿಡ್ತದೆ, ಅಶಾಂತಿ ಬಂದು ಬಿಡ್ತದೆ. ನಾವು ಇವತ್ತು ಸುಖಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಶಾಂತಿಗೆ ಕಡಿಮೆ ಪ್ರಾಶಸ್ತ್ಯವನ್ನು ಕೊಟ್ಟದ್ದರಿಂದ ಇವತ್ತು ಅಶಾಂತಿ ಜಾಸ್ತಿ ಆಗ್ತಾ ಇದೆ. ಕೃಷ್ಣ ಹೇಳ್ತಾ ಇದ್ದಾನೆ, ಯಾವರು ಕಾಮಗಳನ್ನು ಆಸೆಗಳನ್ನು ಕಡಿಮೆ ಮಾಡಿ ಭಗವಂತನ ಕಡೆಗೆ ಗಮನವನ್ನು ಕೊಡ್ತಾರೆ, ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಆಸೆಗಳ ಹಿಂದೆ ನಾವು ಬೆನ್ನು ಹತ್ತಿದರೆ, ಭೌತಿಕ ಆಸೆಗಳ ಹಿಂದೆ ನಾವು ಬೆನ್ನು ಹತ್ತಿದರೆ ಅದರ ಫಲ ಕೇವಲ ಅಶಾಂತಿ ಮಾತ್ರ ಇರುತ್ತದೆ. ಹಾಗಾಗಿ ನಾವು ಭಗವಂತನ ಬೆನ್ನು ಹತ್ತಿದರೆ ಶಾಂತಿ ನೆಮ್ಮದಿ ದೊರಕುತ್ತದೆ ಎಂಬಂತಹ ಕೃಷ್ಣನ ಸಂದೇಶ, ಎಲ್ಲ ಧರ್ಮಗಳ ಸಂದೇಶ. ಇಂತಹ ಸಂದೇಶವನ್ನು ಮತ್ತಷ್ಟು ಜನರಲ್ಲಿ ಜಾಗೃತಗೊಳಿಸ್ತಕ್ಕಂತಹ ಇಂತಹ ಕಾರ್ಯಕ್ರಮಗಳು ಬಹಳ ಅವಶ್ಯಕವಾಗಿದೆ. ಈ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲ ಧಾರ್ಮಿಕ ನಾಯಕರಿಗೆ ಸ್ಫೂರ್ತಿದಾಯಕವಾಗಿದೆ. ಸಮಾಜದಲ್ಲಿ ಅಲ್ಲಲ್ಲಿ ತರಳ ಹುಣ್ಣಿಮೆಯ ಈ ಕಾರ್ಯಕ್ರಮಗಳಂತೆ ಬೇರೆ ಕಾರ್ಯಕ್ರಮಗಳು ನಡೆದರೆ ಆ ಪರಿಸರದಲ್ಲಿ ಒಳ್ಳೆಯ ನೆಮ್ಮದಿ ದೊರೆಯಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ನಾವು ಮನಗಂಡಿದ್ದೇವೆ. ನಾವು ಅಮೇರಿಕದಲ್ಲಿ ಒಮ್ಮೆ ದೇವಸ್ಥಾನವನ್ನು ಮಾಡೋದಕ್ಕೋಸ್ಕರ ಫಿಲಡೆಲ್ಫಿಯಾದ ಹತ್ತಿರ ಜಾಗ ಹುಡುಕಲಿಕ್ಕೆ ನಾವು ಹೊರಟೆವು. ಆವಾಗ ಅಲ್ಲಿ ಕಾರಿನಿಂದ ಇಳಿಯುವಾಗಲೇ ಎಲ್ಲ ದುಷ್ಟರು, ಉಗ್ರರು, ಅವರೆಲ್ಲ ಕ್ರಿಮಿನಲ್ಗಳೆಲ್ಲ ಓಡಿ ಬಂದರು. ನಾವು ಭಯದಿಂದ ಅಲ್ಲಿಂದ ಬೇಗ ಹೊರಡೋಣ ಅಂತ ಹೊರಟಾಗ ಪೊಲೀಸರು ಬಂದರು. ನೀವೇನು ಭಯಪಡಬೇಡಬೇಡಿ, ನಾವಿದ್ದೇವೆ ಅಂತೇಳಿ ಹೇಳಿದರು. ಯಾಕೆ ಬಂದ್ರಿ ಅಂತ ಕೇಳಿದರು. ನಾವು ಇಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತ ಜಾಗ ಹುಡುಕ್ತಾ ಇದ್ದೇವೆ, ಈ ಜಾಗ ಬೇಡವೇ ಬೇಡ ಅಂತ ಹೇಳಿ ನಾವು ಹೊರಡ್ತಾ ಇದ್ದೇವೆ ಅಂತೇಳಿ ಹೇಳಿದಾಗ ಅವರು ಹೇಳಿದರು, ಸ್ವಾಮಿಗಳೇ ಇಲ್ಲೇ ನೀವು ದೇವಸ್ಥಾನ ಮಾಡಬೇಕು, ನಮ್ಮ ಕ್ರಿಮಿನಲ್ಗಳು ಇವರೆಲ್ಲ ಪರಿಹಾರ ಆಗಬೇಕಾದರೆ ದೇವಸ್ಥಾನಗಳು ಧರ್ಮ ಒಂದು ಸ್ಥಳಗಳು ಎಲ್ಲಿ ಇರ್ತವೆ ಅಲ್ಲಿ ಕ್ರೈಮ್ಗಳು ಕಡಿಮೆಯಾಗ್ತದೆ. ಕ್ರೈಮನ್ನು ಕಡಿಮೆ ಮಾಡಲಿಕ್ಕೆ ಒಂದೇ ಒಂದು ಒಳ್ಳೆಯ ಉಪಾಯ ಅಂದರೆ ಧರ್ಮ ಮತ್ತು ಸಂಸ್ಕೃತಿಯ ಪುನರುತ್ಥಾನ ಮಾತ್ರ ಹೊರತು ಬೇರೆ ಯಾವುದೇ ರೀತಿಯಿಂದ ನಾವು ಕ್ರೈಮನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದಯವಿಟ್ಟು ಇಲ್ಲೇ ನೀವು ದೇವಸ್ಥಾನ ಮಾಡಿ ಎಂಬುದಾಗಿ ನಮ್ಮ ಹತ್ತಿರ ಕೇಳಿಕೊಂಡರು. ಇವತ್ತು ಅಮೇರಿಕದಲ್ಲಿ ಇಂತಹ ಪರಿಸ್ಥಿತಿಯನ್ನು ಕಂಡು ಅವರ ಒಂದು ಅನುಭವವನ್ನು ನಾವು ನೋಡಿ ನಮಗೆ ಅನಿಸ್ತು, ಕೃಷ್ಣ ಹೇಳಿದ್ದು ಎಲ್ಲಿ ಧರ್ಮ ಜಾಗೃತಿ ಆಗ್ತದೆ, ಎಲ್ಲಿ ಸಂಸ್ಕೃತಿ ಮೌಲ್ಯಗಳು ಇರ್ತವೆ ಅಲ್ಲಿ ಶಾಂತಿ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಎಂಬಂಥ ಮಾತು ಅದು 100ಕ್ಕೆ 100 ಸತ್ಯವಾಗಿದ್ದು, ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ವ್ಯಾಪಕವಾಗಿ ನಡೆಯುವಂತಾಗಲಿ. ಇಂತಹ ಒಂದು ಸರಣಿ ಕಾರ್ಯಕ್ರಮಗಳು ಅನೇಕ ವರ್ಷಗಳಿಂದ ತರಳಬಾಳು ಸ್ವಾಮಿಗಳವರು ನಡೆಸಿಕೊಂಡು ಬಂದದ್ದಕ್ಕೆ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಒಳ್ಳೆಯ ಸ್ಫೂರ್ತಿ, ಉತ್ಸಾಹ, ಜೀವನೋತ್ಸಾಹ ಇನ್ನಷ್ಟು ವೃದ್ಧಿಯಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ರಾಜಕಾರಣಿಗಳನ್ನು, ನಮ್ಮ ರಾಜ್ಯದ ಉತ್ತಮ ರಾಜಕಾರಣಿಗಳನ್ನು ಕೂಡ ಒಳಗೊಂಡು ಮಾಡುವುದು ಇದು ಬಹಳ ಶ್ರೇಷ್ಠವಾದದ್ದು. ಯಾಕೆಂದರೆ ಇಡೀ ದೇಶವನ್ನು ರಾಜ್ಯವನ್ನು ಆಳತಕ್ಕಂತಹ ನಮ್ಮ ನಾಯಕರುಗಳಿಗೆ ಇಂತಹ ಸ್ಫೂರ್ತಿ ಬಂತು ಅಂತೇಳಿ ಹೇಳಿದರೆ ಅವರ ಮುಖಾಂತರ ಸಮಾಜದಲ್ಲಿ ಈ ಜಾಗೃತಿ ಇನ್ನಷ್ಟು ಆಗಲಿಕ್ಕೆ ಸಾಧ್ಯವಿದೆ. ಈ ದೃಷ್ಟಿಯಲ್ಲಿ ನಮ್ಮ ರಾಜ್ಯದ ಉತ್ತಮ ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀಯುತ ಯಡಿಯೂರಪ್ಪ ಅವರು, ಹಾಗೆಯೇ ಒಳ್ಳೆಯ ಧಾರ್ಮಿಕ ಭಾವನೆ ಇರತಕ್ಕಂತಹ ಕುಮಾರಸ್ವಾಮಿಯವರು ಇಂತಹ ನಾಯಕರ ಜೊತೆಗೆ ಈ ಒಂದು ಪಾರಮಾರ್ಥಿಕವಾದಂತಹ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇರುವುದು
ಇದು ಅತ್ಯಂತ ಒಂದು ಪ್ರಶಂಸನೀಯ ಅಂತೇಳಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಖಾಂತರ ಎಲ್ಲ ನಾಯಕರಿಗೂ ಎಲ್ಲ ಪ್ರಜೆಗಳಿಗೂ ಕೂಡ ಉತ್ತಮವಾದಂತಹ ಸ್ಫೂರ್ತಿ, ಉತ್ಸಾಹ, ಉತ್ತೇಜನ, ಜೀವನೋತ್ಸಾಹ ಅದು ಬರುವಂತಾಗಲಿ ಅಂತೇಳಿ ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಆಶೀರ್ವಾದವನ್ನು ಕರುಣಿಸಿದ